ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರಾ? ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರಾ? ಕ್ಯಾಪ್ಟನ್ ಧೋನಿ ಸ್ಥಾನ ತುಂಬಲು ಪಾಂಡ್ಯಗೆ ಸಿಎಸ್ಕೆ ಮಣೆ ಹಾಕ್ತಾ? ಧೋನಿ ಅಲಭ್ಯತೆಗೆ ಪರದಾಡ್ತಾ ಇರುವ ಚೆನ್ನೈ ಸೂಪರ್ ಕಿಂಗ್ ತೆರೆಮರೆಯಲ್ಲಿ ಪಾಂಡ್ಯ ಖರೀದಿಗೆ ಸಿಎಸ್ಕೆ ಫ್ರಾಂಚೈಸಿ ಕಸರತ್ತನ್ನ ನಡೆಸ್ತಾ ಇದೆ. ಹಾರ್ದಿಕ್ಗಾಗಿ ಸಿಎಸ್ಕೆ ಮುಂಬೈಗೆ ಕೊಟ್ಟಂತಹ ಬಿಗ್ ಆಫರ್ ಏನು? ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರಾ ಅನ್ನುವಂಥದ್ದು. ಕ್ಯಾಪ್ಟನ್ ಧೋನಿ ಸ್ಥಾನ ತುಂಬಲು ಇದೀಗ ರೆಡಿ ಆದ್ರ ಹಾಗಿದ್ರೆ ಪಾಂಡ್ಯ ಅನ್ನುವಂಥದ್ದು. ಹಾಗಿದ್ರೆ ಗಮನಿಸ್ತಾ ಹೋಗೋದಾದ್ರೆ ಏನು ಈ ಒಂದು ಕ್ಯಾಪ್ಟನ್ ಧೋನಿ ಅವರ ಸ್ಥಾನವನ್ನ ತುಂಬೋದಕ್ಕೆ ಪಾಂಡ್ಯ ಅವರಿಗೆ ಸಿಎಸ್ಕೆ ಮಣೆ ಹಾಕ್ತಾ ಅನ್ನುವಂಥದ್ದು. ಧೋನಿ ಅಲಭ್ಯತೆ ಇದೆ, ಪರದಾಡ್ತಾ ಇರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಇದೀಗ ತೆರೆಮರೆಯಲ್ಲಿ ಪಾಂಡ್ಯ ಖರೀದಿಗೆ ಸಿಎಸ್ಕೆ ಫ್ರಾಂಚೈಸಿ ಕಸರತ್ತನ್ನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗ್ತಾರಾ? ಈ ಒಂದು ಏನಾದರೂ ತಂಡಕ್ಕೆ ಬಂದ್ರೆ ಕ್ಯಾಪ್ಟನ್ ಧೋನಿ ಅವರ ಸ್ಥಾನ ತುಂಬೋದಕ್ಕೆ ಪಾಂಡ್ಯಗೆ ಸಿಎಸ್ಕೆ ಮಣೆ ಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಧೋನಿ ಅವರ ಅಲಭ್ಯತೆಯಿಂದ ಈಗ ಕಂಗೆಟ್ಟಿರುವಂತಹ ಸಿಎಸ್ಕೆ ಕಳಪೆ ಫಾರ್ಮ್ನಲ್ಲಿದ್ರೂ ಕೂಡ ಹಾರ್ದಿಕ್ಗೆ ಡಿಮ್ಯಾಂಡ್ ಇದೆ. ಹಾರ್ದಿಕ್ ಪಾಂಡ್ಯ ಖರೀದಿಸಲು ತುದಿಗಾಲಲ್ಲಿ ನಿಂತಿರುವಂಥದ್ದು ಚೆನ್ನೈ. ಎಂಎಸ್ ಧೋನಿ ಅಲಭ್ಯತೆಯಿಂದ ಬಳಲಿ ಬೆಂಡಾಗಿರುವ ಸಿಎಸ್ಕೆ. ಮಹೇಂದ್ರನ ಸ್ಥಾನಕ್ಕೆ ಹಾರ್ದಿಕ್ ಪಾಂಡ್ಯ ಕರೆತರಲು ಕಸರತ್ತನ್ನ ನಡೆಸ್ತಾ ಇದೆ ಸಿಎಸ್ಕೆ. ತೆರೆಮರೆಯಲ್ಲಿಯೇ ಹಾರ್ದಿಕ್ ಪಾಂಡ್ಯ ಖರೀದಿಗೆ ಚೆನ್ನೈ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮುಂಬೈ ಫ್ರಾಂಚೈಸಿ ಜೊತೆ ಬಿಗ್ ಡೀಲ್ ಮಾಡಲು ಸಜ್ಜಾದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಹಾರ್ದಿಕ್ ಬದಲು ಆಯುಷ್ ಮಾತ್ರೆಗೆ ಮುಂಬೈ ಡಿಮ್ಯಾಂಡ್. ಆಯುಷ್ ಮಹಾತ್ರೆ ಹಸ್ತಾಂತರಿಸಲು ಒಪ್ಪದ ಚೆನ್ನೈ ಫ್ರಾಂಚೈಸಿ. ಆಯುಷ್ ಬದಲು 2 ಆಲ್ರೌಂಡರ್ ನೀಡಲು ಮುಂದಾದ ಸಿಎಸ್ಕೆ ತಂಡ. 2 ಆಲ್ರೌಂಡರ್ ಜೊತೆ 10 ಕೋಟಿ ರೂಪಾಯಿ ಡೀಲ್ಗೆ ಸಿಎಸ್ಕೆ ರೆಡಿ ಅಂತೆ. ಆದ್ರೆ ಒಪ್ಕೋಬೇಕಲ್ಲ ಮುಂಬೈ. ಶಿವಂ ದುಬೈ ಹಾಗೆ ಬ್ರೇವಿಸ್ ಸೇರಿ 10 ಕೋಟಿ ರೂಪಾಯಿ ಡೀಲ್ಗೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಒಪ್ಪಂದ ಅಧಿಕೃತವಾದ್ರೆ ಪಾಂಡ್ಯಗೆ ಸಿಗಲಿದೆ 20 ಕೋಟಿ ರೂಪಾಯಿ. ಭಾರಿ ಮೊತ್ತದ ಜೊತೆಗೆ ಚೆನ್ನೈ ತಂಡದ ನಾಯಕನಾಗಿಯೂ ಕೂಡ ಬಡ್ತಿಯನ್ನ ಪಡೆಯಲಿದ್ದಾರೆ ಹಾರ್ದಿಕ್ ಪಾಂಡ್ಯ. ಇದೀಗ ಕಳಪೆ ಫಾರ್ಮ್ನಲ್ಲಿರುವಂತಹ ಹಾರ್ದಿಕ್ಗೆ ಡಿಮ್ಯಾಂಡ್ ಅಂತ ಹೇಳಬಹುದು. ಹಾರ್ದಿಕ್ ಪಾಂಡ್ಯ ಖರೀದಿಸಲು ತುದಿಗಾಲಲ್ಲಿ ನಿಂತಿದೆಯಂತೆ ಸಿಎಸ್ಕೆ ತಂಡ. ಎಂಎಸ್ ಧೋನಿ ಅಲಭ್ಯತೆಯಿಂದ ಬಳಲಿ ಬೆಂಡಾಗಿರುವಂತಹ ಸಿಎಸ್ಕೆ ಇದೀಗ ಮಹೇಂದ್ರನ ಸ್ಥಾನಕ್ಕೆ ಹಾರ್ದಿಕ್ ಪಾಂಡ್ಯ ಅವರನ್ನ ಕರೆತರೋದಕ್ಕೆ ರೆಡಿಯಾಗಿರುವಂಥದ್ದು ಸಿಎಸ್ಕೆ. ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿರುವಂಥದ್ದು. ಹಾರ್ದಿಕ್ ಪಾಂಡ್ಯ ಖರೀದಿಸಲು ತುದಿಗಾಲಲ್ಲಿ ನಿಂತಿರುವಂಥದ್ದು ಚೆನ್ನೈ ಸೂಪರ್ ಕಿಂಗ್. ಎರಡೂ ತಂಡಗಳು ಕೂಡ ಈಗ ಸಿಎಸ್ಕೆಗೂ ಗೆಲುವಿನ ಹಾದಿ ಬೇಕಾಗಿದೆ, ಮುಂಬೈಗೂ ಕೂಡ ಗೆಲುವಿನ ಹಾದಿ ಬೇಕಾಗಿರುವಂಥದ್ದು. ಕಳಪೆ ಪರ್ಫಾರ್ಮೆನ್ಸ್ನಲ್ಲಿದ್ದರೂ ಕೂಡ ಫಾರ್ಮ್ನಲ್ಲಿದ್ದರೂ ಕೂಡ ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇದ್ರೂ ಕೂಡ ಅವರಿಗೆ ಡಿಮ್ಯಾಂಡ್ ಇದೆ. ಯಾಕಂತಂದರೆ ಯಾವಾಗಲೂ ಬೇಕಾದರೂ ಕೂಡ ಆಟದ ಬದಲಾವಣೆ ಆಗಬಹುದು ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್. ಇದೀಗ ಹಾರ್ದಿಕ್ ಪಾಂಡ್ಯ ಅವರನ್ನ ಖರೀದಿಸುವುದಕ್ಕೆ ಚೆನ್ನೈ ಸೂಪರ್ ಕಿಂಗ್ ಮುಂದಾಗಿದೆ ಅನ್ನುವಂಥದ್ದು. ಈ ಹಿಂದೆ RCB ತಂಡಕ್ಕೂ ಕೂಡ ಬರ್ತಾರೆ ಅನ್ನುವಂತಹ ಮಾತುಗಳು ಚರ್ಚೆಗಳು ಆಗಿತ್ತು. ಇದೀಗ ಸಿಎಸ್ಕೆ ಹೆಸರು ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಗಂಗಾ, ಏನು ಕಳೆದ ಒಂದು 3-4 ತಿಂಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಹಾರ್ದಿಕ್ ಪಾಂಡ್ಯ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಖರೀದಿ ಮಾಡೋದಕ್ಕೆ, ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ತೆರೆಮರೆಯಲ್ಲಿ ಮಾಡ್ತಾ ಇದೆ. ಏನು ಈ ಹಿಂದೆ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಹಾರ್ದಿಕ್ ಪಾಂಡ್ಯ ಅವರನ್ನು ಖರೀದಿಸೋದಕ್ಕೆ ಮುಂಬೈ ಜೊತೆ ಕೆಲವೊಂದು ಆಫರ್ಗಳನ್ನು ಮಾಡಿಕೊಂಡಿತ್ತು. ಆದರೆ ಮುಂಬೈ ಫ್ರಾಂಚೈಸಿ ಅದನ್ನು ತಿರಸ್ಕರಿಸಿದ್ರಿಂದ ಅದು ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಮತ್ತೊಮ್ಮೆ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿರ್ತಕ್ಕಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ನಮಗೆ ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು, ಧೋನಿ ಅಲಭ್ಯತೆಯಿಂದ ಚೆನ್ನೈ ತಂಡದ ನಾಯಕತ್ವವನ್ನು ಹಾರ್ದಿಕ್ ಪಾಂಡ್ಯ ಅವರಿಗೆ ಹಸ್ತಾಂತರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಫ್ರಾಂಚೈಸಿ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದೆ ಅನ್ನೋ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಏನು ಹಾರ್ದಿಕ್ ಪಾಂಡ್ಯ ಅವರನ್ನು ನಾವು ನಿಮಗೆ ಕೊಡ್ತೀವಿ, ಆದರೆ ನಿಮ್ಮ ತಂಡದಲ್ಲಿರ್ತಕ್ಕಂಥ ಆಯುಷ್ ಮಾತ್ರೆಯನ್ನು ನಮಗೆ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಮುಂಬೈ ಫ್ರಾಂಚೈಸಿ ಮಾಡಿದೆ ಎನ್ನಲಾಗ್ತಿದೆ.
ಆದರೆ ಆಯುಷ್ ಮಾತ್ರೆಯನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈಗೆ ನೀಡೋದಕ್ಕೆ ಒಪ್ಕೊಂಡಿಲ್ಲ. ಯಾಕಂದರೆ ಕಳೆದ ಸೀಸನ್ನಲ್ಲಿ ಆಯುಷ್ ಮಾತ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಒಂದು ಬೊಂಬಾಟ್ ಪ್ರದರ್ಶನವನ್ನು ನೀಡಿದ್ದಾರೆ. ತಂಡದಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಬ್ಯಾಟ್ಸ್ಮನ್ ಆಗಿದ್ದಾರೆ. ಹೀಗಾಗಿ ಅವರನ್ನು ತಂಡದಿಂದ ಬಿಟ್ಕೊಡೋಕೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಯಾರಿಲ್ಲ. ಆದರೆ ತಂಡದಲ್ಲಿರ್ತಕ್ಕಂಥ ಅನುಭವಿ ಶಿವಮ್ ದುಬೆ ಮತ್ತು ಡೆವಾಸ್ ಬ್ರೇವಿಸ್ ಅವರನ್ನು ಕೊಡ್ತೀವಿ ನಾವು. ಅದರ ಜೊತೆಗೆ 10 ಕೋಟಿ ರೂಪಾಯಿಗಳ ಡೀಲನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಒಪ್ಪಂದವನ್ನು ಮಾಡಿದ್ದಾರೆ. ಆದರೆ ಇದಕ್ಕೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಯಾವುದೇ ಸಕಾರಾತ್ಮಕ ಸ್ಪಂದನೆಯನ್ನು ನೀಡಿಲ್ಲ ಎನ್ನಲಾಗ್ತಿದೆ. ಆದರೆ ಒಂದು ವೇಳೆ ಇದು ಅಧಿಕೃತ ಆದರೆ ಹಾರ್ದಿಕ್ ಪಾಂಡ್ಯ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕನಾಗ್ತಾರೆ. ಏನು ಧೋನಿ ಅಲಭ್ಯತೆಯಲ್ಲಿ ಕಾಡಿರ್ತಕ್ಕಂಥ ಒಂದು ತಂಡದ ಒಂದು ವೈಫಲ್ಯ ಇದೆ, ಆ ವೈಫಲ್ಯವನ್ನು ಮೆಟ್ಟಿ ನಿಂತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಹಾರ್ದಿಕ್ ಪಾಂಡ್ಯ ಮುನ್ನಡೆಸ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಚೆನ್ನೈ ಫ್ರಾಂಚೈಸಿಗಿದೆ. ಹೀಗಾಗಿ ಚೆನ್ನೈ ಫ್ರಾಂಚೈಸಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಗೆ ನಾವು 2 ಆಲ್ರೌಂಡರ್ಗಳು ಮತ್ತು 10 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅನ್ನುವಂಥ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆದರೆ ಮುಂಬೈ ಫ್ರಾಂಚೈಸಿ ಇನ್ನೂ ಈ ಒಪ್ಪಂದವನ್ನು ಅಧಿಕೃತವಾಗಿ ಘೋಷಣೆ ಮಾಡೋದು ಬಾಕಿ ಇದ್ದು, ಅಂದರೆ ಈ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾ ಅಥವಾ ಈ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡುತ್ತಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಗಂಗಾ. ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.